ನಮಗೆ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಕೇಂದ್ರ ಸರ್ಕಾರ ತೀರ್ಮಾನವನ್ನ ಮಾಡಿ ಅಕ್ಕಿ ಕೊಡಬಾರದು ಕರ್ನಾಟಕ ಸರ್ಕಾರ. ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಪ್ರಾಮಾಣಿಕವಾಗಿ ನಡ್ಕೊಳ್ತಾ ಇದೆಯಾ ಅಥವಾ ಸೇಡಿನ ರಾಜಕಾರಣ ಮಾಡ್ತಾ ಇದೆಯಾ? ಬಡವರಿಗೂ ತೊಂದರೆ ಆದರೂ ಪರವಾಗಿಲ್ಲ, ಅದೇ ರೀತಿ ಕರ್ನಾಟಕದ ಬಡವರಿಗೂ ತೊಂದರೆ ಆದರೂ ಪರವಾಗಿಲ್ಲ, ಅದರ ಹೊರೆ ಹೊತ್ಕೊಳ್ಳೋಕ್ಕೆ ನಮಗೆ ಅಭ್ಯಂತರ ಇರಲ್ಲ. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದು 1 ತಿಂಗಳಾಗುವಷ್ಟರಲ್ಲೇ ಒಂದು ಗಂಭೀರವಾದ ಕಾಂಟ್ರವರ್ಸಿ ಎದುರಾಗ್ಬಿಟ್ಟಿದೆ. ಈ ಗಂಭೀರವಾದ ಕಾಂಟ್ರವರ್ಸಿ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಭಾರಿ ಘರ್ಷಣೆನೇ ಉಂಟು ಮಾಡುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ನಿಮಗಾಗಲೇ ಗೊತ್ತಾಗಿರ್ಬೋದು ನಾನು ಆ ವಿಷಯ ಹೇಳ್ತಾ ಇದ್ದೀನಿ ಅಂತ. ಈ ಒಂದು ಕಾಂಟ್ರವರ್ಸಿ ಏನಿದೆ, ಈ ಕಾಂಟ್ರವರ್ಸಿ ಒಳಗಡೆ ಕೇಂದ್ರ ಸರ್ಕಾರ ತಪ್ಪಿದೆಯಾ, ರಾಜ್ಯ ಸರ್ಕಾರ ತಪ್ಪಿದೆಯಾ ಅನ್ನೋದನ್ನ ನೇರವಾಗಿಯೇ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡೋಣ. ಈ ವಿಷಯ ಯಾವುದು ಅಂತಂದರೆ, ನಿಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮೊದಲು ಚುನಾವಣಾ ಸಮಯದಲ್ಲಿ ಏನು ಮಾಡಿತ್ತು ಅಂತಂದರೆ, ಈಗೇನು ಅನ್ನಭಾಗ್ಯದ ಅಡಿಯಲ್ಲಿ 5 kg ಅಕ್ಕಿನ, ತಲಾ 5 kg ಅಕ್ಕಿನ BPL ಕುಟುಂಬಗಳ ವ್ಯಕ್ತಿಗಳಿಗೆ ಕೊಡಲಾಗ್ತಾ ಇತ್ತು. ಅದಕ್ಕೆ ಇನ್ನು 5 kg ಸೇರಿಸಿ ಒಟ್ಟು 10 kg ಅಕ್ಕಿಯನ್ನು ಉಚಿತವಾಗಿ BPL ಕುಟುಂಬದವ್ರಿಗೆ ಕೊಡ್ತೀವಿ ಅಂತ ಒಂದು ತನ್ನ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿಯಾಗಿ ಅನ್ನಭಾಗ್ಯದಲ್ಲಿ ಹೇಳಿತ್ತು. ಹೀಗೆ ಹೇಳ್ತು, ಚುನಾವಣೆ ನಡೀತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಮತ್ತು ಈ 5 kg ಉಚಿತವಾಗಿ ಹೆಚ್ಚುವರಿ ಅಕ್ಕಿ ಕೊಡ್ತೀವಿ ಅಂತ ಸರ್ಕಾರ ಏನು ಹೇಳಿತ್ತು, ಕಾಂಗ್ರೆಸ್ ಏನು ಹೇಳಿತ್ತು, ಈ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದ ಮೇಲೆ ಆ 5 kg ಹೆಚ್ಚುವರಿ ಅಕ್ಕಿಗೆ ಅದು ಡಿಪೆಂಡ್ ಆಗಿರೋದು ಸಹಜವಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೇಲೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತನ್ನ ಹತ್ರ ಇರುವಂಥ ಹೆಚ್ಚುವರಿ ಆಹಾರ ಧಾನ್ಯ ಏನಿರುತ್ತೆ ಅದನ್ನು ರಾಜ್ಯ ಸರ್ಕಾರಗಳಿಗೆ ಅವಶ್ಯಕತೆ ಇದ್ದಾಗ ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ. ಅದರ ಅಡಿಯಲ್ಲಿ ತಾನು 5 kg ಹೆಚ್ಚುವರಿ ಅಕ್ಕಿಯನ್ನು ಪಡ್ಕೋಬೋದು ಅಂತ ಕಾಂಗ್ರೆಸ್ ಸರ್ಕಾರ ಭಾವಿಸಿತ್ತು. ಅದಕ್ಕೆ ತಕ್ಕನಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ 12ನೇ ತಾರೀಕು ಜೂನು ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿದೆ. ಏನಂತ ಪತ್ರ ಬರೆದಿದೆ ಅಂತಂದರೆ, OMSS ಓಪನ್ ಮಾರ್ಕೆಟ್ ಸೇಲ್ಸ್ ಸ್ಕೀಮ್, ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ ಅಡಿ ಒಳಗಡೆ 1 kg 34 ರೂಪಾಯಿ ಹಂಗೆ ನೀವು ಕೇಳಿರೋಷ್ಟು ಅಕ್ಕಿನ ಎಲೆಕ್ಟ್ರಾನಿಕ್ ಆಕ್ಷನ್, ಈ ಆಕ್ಷನ್ ಅಗತ್ಯ ಇಲ್ಲದೆ ನಾವು ಕೊಡ್ತೀವಿ ಅಂತೇಳಿ 2 ಪತ್ರಗಳನ್ನ 12ನೇ ತಾರೀಕು ಜೂನ್ FCI ಕರ್ನಾಟಕ ಸರ್ಕಾರಕ್ಕೆ ಬರೆದಿತ್ತು. ಆದರೆ ಮಾರನೇ ದಿನವೇ ಅಂದರೆ 13ನೇ ತಾರೀಕೆ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನಾವು ನಿಮಗೇನು 34 ರೂಪಾಯಿ kg ಹಂಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವೋ ಅದನ್ನು ಕೊಡೋಕ್ಕಾಗಲ್ಲ, ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನಾವು ಅದನ್ನು ತಡೆ ಹಿಡಿತಾ ಇದ್ದೀವಿ, ಕೊಡಲ್ಲ ಅಂತ ಪತ್ರ ಬರೀತು. ಸೊ ಇದರಿಂದ ಏನಾಯಿತು ನಿಮಗೆಲ್ಲ ಗೊತ್ತಿರೋ ಹಾಗೆ, ಜುಲೈ 1ನೇ ತಾರೀಕಿಂದ ಕಾಂಗ್ರೆಸ್ ಸರ್ಕಾರ ಈ ಅನ್ನಭಾಗ್ಯ ಸ್ಕೀಮ್ನ ಶುರು ಮಾಡ್ತೀವಿ. ಇದರಲ್ಲಿ BPL ಕುಟುಂಬಗಳ ಪ್ರತಿ ವ್ಯಕ್ತಿಗೆ ತಲಾ 10 kg ಅಕ್ಕಿ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿತ್ತಲ್ಲ, ಜುಲೈ 1ನೇ ತಾರೀಕಿಂದಲೇ ಶುರು ಮಾಡ್ತೀವಿ ಅಂತ ಹೇಳುತ್ತಲ್ಲ, ಈ ಜುಲೈ 1ನೇ ತಾರೀಕೆ ಶುರು ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಕಷ್ಟ ಆಗುವಂಥ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಒಂದು ದೊಡ್ಡ ಕಾಂಟ್ರವರ್ಸಿ ಶುರುವಾಗುವಂಥ ಒಂದು ಸಾಧ್ಯತೆಯೂ ದಟ್ಟವಾಗಿ ಇದೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ. ಸೊ ನಾವೀಗ ರಾಜ್ಯ ಸರ್ಕಾರದ ತಪ್ಪ, ಕೇಂದ್ರ ಸರ್ಕಾರದ ತಪ್ಪ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋಣ. ನಿಮಗಾಗಲೇ ಗೊತ್ತಿರೋ ಹಾಗೆ BJPಯವರು ಕೇಂದ್ರ ಸರ್ಕಾರ ಸರಿ ಇದೆ, ಕಾಂಗ್ರೆಸ್ಸು ಈ ಅನ್ನಭಾಗ್ಯ ಸ್ಕೀಮ್ನಲ್ಲಿ ನಾವು ಉಚಿತ ಅಕ್ಕಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದಾಗ ಕೇಂದ್ರ ಸರ್ಕಾರದ ಪರ್ಮಿಷನ್ ಏನು ಕೇಳಿರಲಿಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಒಕ್ಕೂಟ ತತ್ವದ ವಿರುದ್ಧವಾಗಿ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ ಅಂತ ಮಾತಾಡ್ತಾ ಇದೆ. ಬನ್ನಿ ನಾ ವಿಡಿಯೋದಲ್ಲಿ ಇದರಲ್ಲಿ ಉದ್ಭವಿಸಿರ್ತಕ್ಕಂಥ ಪ್ರಶ್ನೆಗಳೇನು, ಇದಕ್ಕೆ ಉತ್ತರಗಳೇನು, ಇದು ನಿಜವಾದ ತಪ್ಪು ಯಾರ್ದಿದೆ, ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿ ಉದ್ಭವಿಸಿರ್ತಕ್ಕಂಥ ಪ್ರಶ್ನೆಗಳೇನು? ಮೊದಲನೇದಾಗಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ ಹೆಚ್ಚುವರಿ ಅಕ್ಕಿ ಇದೆಯಾ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ತನ್ನ ಹತ್ರ ಹೆಚ್ಚುವರಿ ಧಾನ್ಯ, ನಾವು ಇಲ್ಲಿ ಈ ವಿಡಿಯೋದಲ್ಲಿ ಮಾತಾಡುವಾಗ ನಾನು ಅಕ್ಕಿ ಬಗ್ಗೆ ಮಾತ್ರ ಮಾತಾಡ್ತೀನಿ, ಯಾಕೆಂದರೆ ಅಕ್ಕಿ ವಿಷಯದಲ್ಲಿ ಕಾಂಟ್ರವರ್ಸಿ ಬಂದಿರೋದ್ರಿಂದ ಒಟ್ಟಾರೆ ಆಹಾರ ಧಾನ್ಯಗಳನ್ನೆಲ್ಲ ಶೇಖರಿಸಿಟ್ಕೊಳ್ಳುತ್ತೇವೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಎರಡನೇ ಪ್ರಶ್ನೆ ಬಂದಿರತಕ್ಕಂಥದ್ದೇನು, ಈ ಹೆಚ್ಚುವರಿ ಅಕ್ಕಿ, ಈ ಥರ ಏನು ಹೆಚ್ಚುವರಿ ಆಹಾರ ಧಾನ್ಯ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ ಏನಿರುತ್ತೆ ಅದನ್ನು ಯಾವ ಸ್ಕೀಮ್ ನಡಿ ಅದು ಮಾರಾಟ ಮಾಡುತ್ತೆ ಮತ್ತು ಯಾಕೆ ಆ ಥರ ಮಾಡುತ್ತೆ. ಮೂರನೇದು, ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯಕ್ಕೆ ನಾನು ಹೆಚ್ಚುವರಿ ಅಕ್ಕಿ ಏನಿದೆ ಅದರಲ್ಲಿ 1 kg 34 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದನ್ನು ಆಮೇಲೆ ಕೊಡೋಕ್ಕಾಗದೇ ಇರೋದಕ್ಕೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಅದಕ್ಕೆ ಕಾರಣ ಏನು ಅಂತ ಕಾರಣ ಹೇಳಿದೆಯಲ್ಲ, ನಿಮಗೆ ಯಾಕೆ ನಾವು ಹೆಚ್ಚುವರಿ ಅಕ್ಕಿನ ಕೊಡೋಕ್ಕಾಗಲ್ಲ, ಮಾರಾಟಕ್ಕೆ ಕೂಡ ಕೊಡೋಕ್ಕಾಗಲ್ಲ ಅಂತ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯಾವುದೋ ಒಂದು ಕಾರಣ ಹೇಳಿದೆಯಲ್ಲ, ಆ ಕಾರಣ ನಿಜವಾಗ್ಲೂ ಸರಿಯಾಗಿದೆಯಾ? ಸರಿಯಾದ ಕಾರಣ ಸಕಾರಣನ ಅಲ್ವಾ? ಇದು ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ಹೀಗೆ ಕರ್ನಾಟಕದ ಜನರಿಗೆ ಅಥವಾ ದೇಶದ ಯಾವುದೇ ಜನರಿಗಾಗಲಿ ಉಚಿತವಾಗಿ ಅಕ್ಕಿ ಕೊಡುವಂಥ ಅವಶ್ಯಕತೆ ಇದೆಯಾ? ಇದೆಯಾ? ಮತ್ತು
ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಪ್ರಾಮಾಣಿಕವಾಗಿ ನಡ್ಕೊಳ್ತಾ ಇದೆಯಾ ಅಥವಾ ಸೇಡಿನ ರಾಜಕಾರಣ ಮಾಡ್ತಾ ಇದೆಯಾ? ಇದನ್ನು ನಾವು ಮತ್ತು ಆ ಸೇಡಿನ ರಾಜಕಾರಣ ಮಾಡ್ತಾ ಇದ್ದರೆ ಯಾಕೆ ಮಾಡ್ತಾ ಇದೆ? ಇದು 4ನೇ ಪ್ರಶ್ನೆ. ಇನ್ನು 5ನೇದು, ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಉತ್ತಮ ಗುಣಮಟ್ಟದ ಅಕ್ಕಿನೇ ಎಥನಾಲ್ ಪ್ರೊಡಕ್ಷನ್ಗೋಸ್ಕರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಯಿಂದ ಕೊಡ್ತಾ ಇದ್ದಾರೆ. ಇದು ಸರಿನಾ ತಪ್ಪಾ? ಇದರಿಂದ ನಮಗಾಗೋ ತೊಂದರೆ ಅಥವಾ ಲಾಭಗಳು ಏನು? 6ನೇ ಮುಖ್ಯ ಪ್ರಶ್ನೆ, ಈ ರೀತಿ ಕೇಂದ್ರ ಸರ್ಕಾರ ತನ್ನ ಆದೇಶದ ಮೂಲಕ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಕರ್ನಾಟಕ ರಾಜ್ಯಕ್ಕೆ ಕೊಡೋಕ್ಕೆ ತೀರ್ಮಾನ ಮಾಡಿದಂಥ ಅಕ್ಕಿನ ತಡೆ ಹಿಡಿದಿದೆಯಲ್ಲ, ಇದಕ್ಕೆ ಕರ್ನಾಟಕ ರಾಜ್ಯ ಇದನ್ನು ಹೇಗೆ ಫೇಸ್ ಮಾಡಬಹುದು? ಇದರಿಂದ ಕರ್ನಾಟಕ ರಾಜ್ಯಕ್ಕೆ ಅಂದರೆ ನಮಗೆ ಒಟ್ಟಾರೆ ದೇಶಕ್ಕೆ ಆಗುವಂಥ ತೊಂದರೆಗಳೇನಾದ್ರು ಇದೆಯಾ? ತೊಂದರೆಗಳು ಏನು ಆ ಥರ ಆಗೋದಾದರೆ? ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿ ಸ್ಪಷ್ಟವಾಗಿ ವಾಸ್ತವ ವಿಷಯನ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಬೇರೆ ಕೆಲವು ನ್ಯೂಸ್ ಚಾನೆಲ್ಗಳು ತಮ್ಮ ಜವಾಬ್ದಾರಿ ಮರೆತು ವಿವರಗಳನ್ನ ಸರಿಯಾಗಿ ಚರ್ಚೆ ಮಾಡ್ದೇ ಅನ್ನಭಾಗ್ಯ ಕೊಡದೇ ಇರೋದಕ್ಕೆ ಸಿದ್ದರಾಮಯ್ಯನವರ ನೌಟಂಕಿ, ಈ ರೀತಿಯ ಒಂದು ಭಾಳ ಬಿಲೋ ಡಿಗ್ನಿಟಿ ಪದಗಳನ್ನ ವಾಕ್ಯಗಳನ್ನ ಬಳಸ್ಕೊಂಡು ಟಿ ವಿ ಪ್ರೋಗ್ರಾಮ್ಗಳನ್ನ ಮಾಡ್ತಿರೋದು ನೋಡ್ತಾ ಇರ್ತೀರ ನೀವು. ನಾವು ಆ ರೀತಿ ಹೋಗ್ದೇ ಪಕ್ಕ ಅಂಕಿಅಂಶಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಸರಿನಾ, ರಾಜ್ಯ ಸರ್ಕಾರ ಸರಿನಾ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನನ ಇಲ್ಲಿ ಪ್ರಾಮಾಣಿಕವಾಗಿ ಮಾಡೋಣ. ಮೊದಲನೇದಾಗಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ ಹೆಚ್ಚುವರಿ ಅಕ್ಕಿ ಇದೆಯಾ? ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಹೌದು, ಹೆಚ್ಚುವರಿ ಅಕ್ಕಿ ಇದೆ. ಯಾಕಿರುತ್ತೆ? ನಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರ ತನ್ನ ಕರ್ತವ್ಯವನ್ನು ಏನು ಮಾಡುತ್ತೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ ಮಾಡುತ್ತೆ. ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ ರೈತರ ಹತ್ರ ಅವರು ಬೆಳೆದ ಬೆಳೆಗಳನ್ನ, ಅಗತ್ಯ ಇರತಕ್ಕಂಥ ಬೆಳೆಗಳನ್ನ, ಆಹಾರ ಧಾನ್ಯಗಳನ್ನ ಕನಿಷ್ಠ ಬೆಲೆ ಕೊಟ್ಟು ಪರ್ಚೇಸ್ ಮಾಡಿ ಅದನ್ನು ಸಂಗ್ರಹದಲ್ಲಿ ಇರಿಸ್ಕೊಂಡು ಅದನ್ನು ಅಗತ್ಯ ಇರತಕ್ಕಂಥ ರಾಜ್ಯಗಳಿಗೆ, ಪಡಿತರ ವ್ಯವಸ್ಥೆಗೆ ಮತ್ತೊಂದಕ್ಕೆ ಅದನ್ನು ಸರಬರಾಜು ಮಾಡುವಂಥ ಕೆಲಸನ ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ ಮಾಡುತ್ತೆ. ಇದನ್ನು ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಮೊದಲು ಇತ್ತು, ಅತ್ಯಂತ ಸ್ಪಷ್ಟವಾಗಿ ನಿಗದಿಯಾಗಿದ್ದು ಎಲ್ಲಿ ಅಂತಂದರೆ 2013ನೇ ಇಸ್ವಿನಲ್ಲಿ UPA 2 ಗೌರ್ಮೆಂಟು ಜಾರಿಗೆ ತಂದಂಥ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಒಳಗಡೆ ಇದು ಸ್ಪಷ್ಟವಾಗಿ ಎಲ್ಲವನ್ನೂ ನಿಯಮಗಳಲ್ಲಿ ದಾಖಲಿಸಲಾಗಿದೆ. ಕೇಂದ್ರ ಸರ್ಕಾರದ ಕರ್ತವ್ಯ ಏನು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕರ್ತವ್ಯ ಏನು, ಇದೆಲ್ಲ ದಾಖಲಿಸಲಾಗಿದೆ. ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಕೇಂದ್ರ ಸರ್ಕಾರ ಈ ರೀತಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ ಆಹಾರ ಧಾನ್ಯಗಳನ್ನ ಸಂಗ್ರಹಿಸಿ ರಾಜ್ಯಗಳ ಕಲ್ಯಾಣ ಯೋಜನೆಗಳಿಗೆ, ಪಡಿತರ ವ್ಯವಸ್ಥೆಗೆ ರಾಜ್ಯ ಸರ್ಕಾರಗಳು ಮಾಡಿರ್ತಕ್ಕಂಥ ಕಲ್ಯಾಣ ಯೋಜನೆಗಳಿಗೆ, ಅದೇ ರೀತಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅಡಿಷನಲ್ ಆದ ಇನ್ಯಾವುದೇ ಕಲ್ಯಾಣ ಯೋಜನೆಗೆ, ಉದಾಹರಣೆಗೆ ಪಡಿತರ ವ್ಯವಸ್ಥೆಯಿಂದ ಹಿಡಿದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ ಏನಿದೆ, ಇದಕ್ಕೆ ಕೂಡ ಬೇಕಿರ್ತಕ್ಕಂಥ ಆಹಾರ ಧಾನ್ಯಗಳನ್ನ ರೈತರ ಹತ್ರ ಖರೀದಿ ಮಾಡಿಬಿಟ್ಟು ಸಂಗ್ರಹಿಸಿ ಅದನ್ನ ಸರಬರಾಜು ಮಾಡ್ತಕ್ಕಂಥದ್ದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕರ್ತವ್ಯ. ಅದಕ್ಕಿಂತ ಹೆಚ್ಚಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ ಇದನ್ನೆಲ್ಲ ಮಾಡಿಸುವಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಇದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ. ಇದು ನಡ್ಕೊಂಡು ಬರ್ತಾ ಇದೆ ಈ ರೀತಿ. ಈ ಒಂದು ಪ್ರಕ್ರಿಯೆಯ ಅಂಗವಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಪ್ರತಿ ವರ್ಷ ರೈತರ ಹತ್ರ ಅಕ್ಕಿ, ಗೋಧಿ ಮತ್ತು ಇತರೆ ಬೇಳೆಕಾಳುಗಳು ಇವುಗಳನ್ನ ಕನಿಷ್ಠ ಬೆಲೆ ಕೊಟ್ಟು ಪರ್ಚೇಸ್ ಮಾಡ್ತದೆ. ಕನಿಷ್ಠ ಬೆಂಬಲ ಬೆಲೆ ವೈಜ್ಞಾನಿಕವಾಗಿ ಎಷ್ಟು ಕೊಡಬೇಕೋ ಅಷ್ಟೊಂದು ನಿಗದಿ ಮಾಡಿಲ್ಲ ಕೇಂದ್ರ ಸರ್ಕಾರ ಅನ್ನೋದು ಬೇರೆಯೇ ವಿಷಯ, ನಮಗೆಲ್ಲ ಗೊತ್ತಿದೆ. ಅದಕ್ಕೆ ರೈತರು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಿರೋದು ಗೊತ್ತಿದೆ. ಅದಿರಲಿ, ಒಟ್ಟಿನಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಪ್ರತಿ ವರ್ಷ ಈ ಒಟ್ಟು ರಾಜ್ಯ ಸರ್ಕಾರಗಳಲ್ಲಿ ಇರ್ತಕ್ಕಂಥ ಪಡಿತರ ವ್ಯವಸ್ಥೆಗೆ ಬೇಕಾಗಿರುವಂಥ ಮತ್ತು ರಾಜ್ಯ ಸರ್ಕಾರಗಳು ಪಡಿತರ ವ್ಯವಸ್ಥೆ ಅಲ್ಲದೆ ಇತರೆ ಕಲ್ಯಾಣ ಯೋಜನೆಗಳು, ಅನ್ನಭಾಗ್ಯದಂಥ ಕಲ್ಯಾಣ ಯೋಜನೆಗಳು ಏನು ಮಾಡ್ಕೊಂಡಿರ್ತಾವೋ ಅದಕ್ಕೆ ಬೇಕಾದಂಥ, ಅದೇ ರೀತಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಈ ರೀತಿಯ ಒಂದು ಸ್ಕೀಮ್ಗಳಿಗೆ ಬೇಕಾಗಿರ್ತಕ್ಕಂಥ ಒಟ್ಟು ಆಹಾರ ಧಾನ್ಯ ಎಷ್ಟು ಬೇಕಾಗಿರುತ್ತೋ ಅಷ್ಟನ್ನು ತನ್ನ ಸಿಸ್ಟಮ್ ಮೂಲಕ ರೈತರ ಹತ್ರ ಪರ್ಚೇಸ್ ಮಾಡುತ್ತೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕನಿಷ್ಠ ಬೆಲೆ ಕೊಟ್ಟು ಪರ್ಚೇಸ್ ಮಾಡುತ್ತೆ. ಇಷ್ಟು ಮಾತ್ರ ಅಲ್ಲದೆ ಇನ್ನೂ ಹೆಚ್ಚುವರಿಯಾಗಿ ಸ್ಟಾಕ್ ಇಟ್ಕೊಳ್ಳಿಕ್ಕೆ ಅಂತ, ಇದು ಬಫರ್ ಸ್ಟಾಕ್ ಅಂತ ಕರಿತೀವಿ, ಹೆಚ್ಚುವರಿಯಾಗಿ ಬಫರ್ ಸ್ಟಾಕ್ ಇಟ್ಕೊಳ್ಳಿಕ್ಕೆ ಕೂಡ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪರ್ಚೇಸ್ ಮಾಡುತ್ತೆ. ಯಾಕೆ ಅಂತಂದರೆ, ಯಾವುದೋ ಒಂದು ವರ್ಷ ಅತಿವೃಷ್ಟಿ ಆಗ್ಬೋದು ಅಥವಾ ಅನಾವೃಷ್ಟಿ ಆಗ್ಬೋದು ಅಥವಾ ಯುದ್ಧದಂಥ ಸನ್ನಿವೇಶ ಬರ್ಬೋದು. ಇಂಥ ಒಂದು ಸನ್ನಿವೇಶದಲ್ಲಿ ದೇಶದಲ್ಲಿ ಆಹಾರ ಧಾನ್ಯಗಳ ಉತ್ಪನ್ನ ಜಾಸ್ತಿ ಆಗದೆ ಇರ್ಬೋದು. ಇಂಥ ಕೊರತೆ ಉಂಟಾದ ಸನ್ನಿವೇಶಕ್ಕಿರಲಿ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಎಷ್ಟು ಬೇಕಾಗುತ್ತೋ ಅದ್ರ ಜೊತೆಗೆ ಅಡಿಷನಲ್ ಆಗಿ ಅಥವಾ ಹೆಚ್ಚುವರಿಯಾಗಿ ಆಹಾರ ಧಾನ್ಯಗಳನ್ನ ರೈತರ ಹತ್ರ ಪರ್ಚೇಸ್ ಮಾಡಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಗ್ರಹಿಸಿ ಇಟ್ಕೊಂಡಿರುತ್ತೆ. ಏಪ್ರಿಲ್ 1, 2023 ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ನ ಮಾಹಿತಿ ಪ್ರಕಾರನೇ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ ಒಟ್ಟು 236 ಲಕ್ಷ ಟನ್ನಷ್ಟು ಹೆಚ್ಚುವರಿಯಾಗಿ ಅಕ್ಕಿ ದಾಸ್ತಾನಲ್ಲಿ ಇತ್ತು. ಹೆಚ್ಚುವರಿಯಾಗಿ ಎಷ್ಟಿಟ್ಟು ಪರ್ಚೇಸ್ ಮಾಡಬೇಕು ಅನ್ನೋದು ಕೂಡ ಅವ್ರದ್ದು ಲೆಕ್ಕಾಚಾರದಲ್ಲಿ ಇರ್ತದೆ. ಹೆಚ್ಚುವರಿಯಾಗಿ ಪರ್ಚೇಸ್ ಆಗಿ ಇರಬೇಕಾಗಿದ್ದು 136 ಲಕ್ಷ ಟನ್ನು. ಆದರೆ ಅದಕ್ಕೂ ಮೀರಿ 100 ಲಕ್ಷ ಟನ್ನಷ್ಟು ಹೆಚ್ಚುವರಿ ಅಕ್ಕಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ
ಇತ್ತು ಅಂತ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಮಾಹಿತಿಗಳು ಹೇಳ್ತಾ ಇವೆ. ಈಗಿನ ಲೇಟೆಸ್ಟ್ ಮಾಹಿತಿ ಪ್ರಕಾರ ಎಲ್ಲ ಆಹಾರ ಧಾನ್ಯಗಳು ಸೇರಿ ಒಟ್ಟು 182 ಲಕ್ಷ ಟನ್ನಷ್ಟು ಹೆಚ್ಚುವರಿ ಆಹಾರ ಧಾನ್ಯ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ ದಾಸ್ತಾನಲ್ಲಿದೆ. ಇದೆಲ್ಲ ಮಾಹಿತಿಗಳನ್ನ ನೋಡಿದಾಗ ಒಂದು ಸ್ಪಷ್ಟ, ಹೌದು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ ಹೆಚ್ಚುವರಿ ಅಕ್ಕಿ ದಾಸ್ತಾನಿನಲ್ಲಿದೆಯೇ ಅಂದರೆ ಇದೆ. ಇನ್ನು ಎರಡನೇ ಪ್ರಶ್ನೆ ಏನು? ಈ ಹೆಚ್ಚುವರಿ ಆಹಾರ ಧಾನ್ಯ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ ಏನಿರುತ್ತೆ ಅದನ್ನು ತಾನು ಯಾವ ಸ್ಕೀಮ್ ಮೂಲಕ ಮಾರಾಟ ಮಾಡ್ತದೆ ಅಥವಾ ವಿಲೇವಾರಿ ಮಾಡುತ್ತೆ, ಯಾಕೆ ಆ ರೀತಿ ಮಾಡುತ್ತೆ? ಈಗ ನಾವಾಗಲೇ ಮೊದಲೇ ಅಂದ್ಕೊಂಡಂಗೆ ಒಟ್ಟಾರೆ ಪಡಿತರ ವ್ಯವಸ್ಥೆ, ಮತ್ತೊಂದು ಇನ್ಯಾವುದೋ ಕಲ್ಯಾಣ ಯೋಜನೆಗೆ ಒಟ್ಟಾರೆಯಾಗಿ ಎಷ್ಟು ಬೇಕೋ ಅಷ್ಟಲ್ಲದೆ ಹೆಚ್ಚುವರಿಯಾಗಿ ಕೂಡ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಹಾರ ಧಾನ್ಯಗಳನ್ನ ಸಂಗ್ರಹಿಸಿ ಇಟ್ಕೊಂಡಿರ್ತದೆ. ಇದನ್ನು ಬಫರ್ ಸ್ಟಾಕ್ ಅಂತ ಕರಿತೀವಿ. ಈ ಬಫರ್ ಸ್ಟಾಕನ್ನು ಏನು ಮಾಡುತ್ತೆ, ಕಾಲದಿಂದ ಕಾಲಕ್ಕೆ ಏನು ಮಾಡುತ್ತೆ ಅಂತಂದರೆ ಮಾರ್ಕೆಟ್ನಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದೆ. ಅದನ್ನ ಏನಂತ ಕರಿತೀವಿ ಅಂತಂದರೆ ಓಪನ್ ಮಾರ್ಕೆಟ್ ಸೇಲ್ಸ್ ಸ್ಕೀಮ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ. ಇದ್ರ ಮೂಲಕ ಏನು ಮಾಡುತ್ತೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲೆಕ್ಟ್ರಾನಿಕ್ ಆಕ್ಷನ್ ಮೂಲಕ, ಈ ಆಕ್ಷನ್ ಮೂಲಕ ಬಲ್ಕಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ಖಾಸಗಿ ವ್ಯಕ್ತಿಗಳಿಗೆ ಮತ್ತು ಖಾಸಗಿ ಕಂಪ್ನಿಗಳಿಗೆ ಅದನ್ನು ಈ ಆಕ್ಷನ್ ಮೂಲಕ ಹರಾಜಿನಲ್ಲಿ ಮಾರಾಟ ಮಾಡುತ್ತೆ. ಇದು ಮಾರಾಟ ಮಾಡೋ ಉದ್ದೇಶನ ಏನು ಹೇಳ್ಕೊಂಡಿದೆ ತನ್ನ ವೆಬ್ಸೈಟ್ನಲ್ಲಿ ಅಥವಾ ತನ್ನ ನಿಯಮಗಳಲ್ಲಿ ಅಂತಂದರೆ, ಯಾಕೆ ಈ ಥರ ಮಾಡ್ಕೊಂಡಿದೆ ಅಂತಂದರೆ, ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ಮಾರ್ಕೆಟ್ ಒಳಗಡೆ ಸಮಾಜದಲ್ಲಿ ಯಾವುದೋ ಒಂದು ಆಹಾರ ಧಾನ್ಯದ ಕೊರತೆ ಉಂಟಾದಾಗ ಆಗೇನಾಗ್ತದೆ, ಸಹಜವಾಗಿ ಅದು ಶಾರ್ಟೇಜ್ ಬಿದ್ದ ತಕ್ಷಣ ಏನಾಗ್ತದೆ, ಅದ್ರ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಜನ ಬೇಕು ಅಂತ ಅಕ್ಕಿ ಬೇಕು ಅಂತ ನೋಡ್ತಾರೆ, ಅಕ್ಕಿ ಅಗತ್ಯವಾಗಿ ಬೇಕೇ ಬೇಕು ಜನಕ್ಕೆ, ಗೋಧಿ ಅಗತ್ಯವಾಗಿ ಬೇಕೇ ಬೇಕು. ಅಕಸ್ಮಾತ್ ಶಾರ್ಟೇಜ್ ಬಿದ್ದಾಗ ಏನಾಗ್ತದೆ, ಅದ್ರ ಬೆಲೆ ಜಾಸ್ತಿ ಆಗಿಬಿಡುತ್ತೆ, ಅಂದರೆ ಹಣದುಬ್ಬರ ಆಗ್ತದೆ. ಸೊ ಆಹಾರ ಧಾನ್ಯಗಳ ಬೆಲೆ ಯಾವಾಗ ಜಾಸ್ತಿ ಆಗ್ತದೋ ಇದು ಚೈನ್ ಎಫೆಕ್ಟಲ್ಲಿ ಬೇರೆ ಬೇರೆ ವಸ್ತುಗಳ ಬೆಲೆನೂ ಜಾಸ್ತಿ ಆಗ್ತಾ ಹೋಗ್ತದೆ, ಒಟ್ಟಾರೆ ಹಣದುಬ್ಬರಕ್ಕೆ ಎಡೆ ಮಾಡಿಕೊಡ್ತದೆ. ಅಂಥ ಒಂದು ಸನ್ನಿವೇಶದಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಈ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ ಮೂಲಕ ಒಂದು ಬೆಲೆಯನ್ನು ನಿಗದಿ ಮಾಡಿ ಅದನ್ನು ಎಲೆಕ್ಟ್ರಾನಿಕ್ ಆಕ್ಷನ್ ಮೂಲಕ ಬಲ್ಕಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ಖಾಸಗಿ ವ್ಯಕ್ತಿಗಳಿಗೆ ಮತ್ತು ಖಾಸಗಿ ಕಂಪ್ನಿಗಳಿಗೆ ಇದನ್ನ ಹರಾಜಿನ ಮೂಲಕ ಮಾರಾಟ ಮಾಡ್ತದೆ. ಇದನ್ನು ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಇದಕ್ಕೆ ಕಾರಣ, ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋ ಉದ್ದೇಶದಿಂದ ಈ ರೀತಿ ಒಂದು ವ್ಯವಸ್ಥೆನ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಾಡಿಕೊಂಡಿದೆ. ಇದನ್ನು ಮಾಡೋದ್ರ ಮೂಲಕ ಒಂದು ಮಟ್ಟಕ್ಕೆ ಹಣದುಬ್ಬರವನ್ನು ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು ರೀತಿಯಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಸ್ವಲ್ಪ ಹಣನೂ ಕೂಡ ಸಿಗ್ತದೆ. ಏಕೆ ಅಂತಂದರೆ ಪಡಿತರ ವ್ಯವಸ್ಥೆ ಆಗಿರ್ಬೋದು, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಆಗಿರ್ಬೋದು, ಈ ರೀತಿ ಹಲವಾರು ಕಲ್ಯಾಣ ಯೋಜನೆಗಳಿಗೆ ಉಚಿತವಾಗಿ ಕೊಡ್ತಾ ಇರ್ತದೆ ಪರ್ಚೇಸ್ ಮಾಡಿ. ಈ ರೀತಿ ಹೆಚ್ಚುವರಿ ಸಂಗ್ರಹ ಮಾಡಿದ್ದನ್ನು ಮಾರಾಟ ಮಾಡೋದ್ರ ಮೂಲಕ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಸ್ವಲ್ಪ ಹಣ ಕೂಡ ಬರ್ತದೆ. ಇದು ಉದ್ದೇಶ. ಇದೇ ಯೋಜನೆ ಅಡಿಯಲ್ಲೇ ಕರ್ನಾಟಕ ಸರ್ಕಾರಕ್ಕೂ ಜೂನ್ 12ನೇ ತಾರೀಕು ಪತ್ರ ಬರೆದಿತ್ತು. ಇದೇ ಯೋಜನೆ ಅಡಿಯಲ್ಲೇ ನಾವು ನಿಮಗೆ ಕ್ವಿಂಟಾಲ್ಗೆ 3,400 ರೂಪಾಯಿಗೆ, ಅಂದರೆ ಕೆಜಿಗೆ 34 ರೂಪಾಯಿಗೆ ಅಕ್ಕಿ ನಾವು ನಿಮಗೆ ಕೊಡ್ತೀವಿ. ತಿಂಗಳಿಗೆ 13,000 ಚಿಲ್ಲರೆ ಟನ್ನಷ್ಟು ಅಕ್ಕಿ ಕೇಳಿದ್ದೀರ, ವರ್ಷಕ್ಕೆ 2 ಲಕ್ಷ ಟನ್ನಷ್ಟು ಅಕ್ಕಿ ಕೇಳಿದರೆ ಅಷ್ಟು ನಾವು ಕೊಡ್ತೀವಿ ಅಂತ ಪತ್ರ ಬರೆದಿದ್ದು ಈ ಒಂದು ಯೋಜನೆಯ ಅಡಿನಲ್ಲಿನೇ. ಮೂರನೇ ಅತಿ ಮುಖ್ಯ ಪ್ರಶ್ನೆ, ಈಗ ಕರ್ನಾಟಕ ಸರ್ಕಾರಕ್ಕೆ OMSS ಸ್ಕೀಮ್ ಅಡಿನಲ್ಲಿ 1 ಕೆಜಿಗೆ 34 ರೂಪಾಯಿನ ಹಾಗೆ ಅಕ್ಕಿ ಕೊಡ್ತೀವಿ ಅಂತ ಪತ್ರ ಬರೆದಿದ್ದಂಥ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಾರನೇ ದಿನ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನಾನು ನಿಮಗೆ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ದನ್ನು ಹಿಂದೆ ತಗೊಳ್ತಾ ಇದ್ದೀವಿ, ತಡೆ ಹಿಡಿದಿದ್ದೀವಿ, ಕೊಡೋಕ್ಕಾಗಲ್ಲ ಅಂತ ಪತ್ರ ಬರೆದಿದೆಯಲ್ಲ, ಇದಕ್ಕೆ ಸಕಾರಣ ಇದೆಯಾ? ಅಲ್ಲಿ ಮಾರನೇ ದಿನ ಬಂದಂಥ ನ್ಯೂಸ್ ಪೇಪರ್ ವರದಿಗಳ ಪ್ರಕಾರ ಅಥವಾ ಅವರು ಸರ್ಕಾರಕ್ಕೆ ಬರೆದಿರೋ ಪತ್ರದ ಪ್ರಕಾರ ಈ ರೀತಿ ರಾಜ್ಯ ಸರ್ಕಾರಗಳಿಗೆ ಮಾರಾಟ ಮಾಡಬಾರ್ದು, ಇದನ್ನು ಖಾಸಗಿ ವ್ಯಕ್ತಿಗಳಿಗೆ, ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡಬೇಕು, ಇದರಿಂದ ಹಣದುಬ್ಬರ ಕಂಟ್ರೋಲ್ ಮಾಡ್ಬೋದು ನಾವು, ಬರೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ ಯಾವ ರಾಜ್ಯಕ್ಕೂ ಮಾರಾಟ ಮಾಡಬಾರ್ದು ಅಂತ ತೀರ್ಮಾನ ಆಗಿದೆ, ಕೇಂದ್ರ ಸರ್ಕಾರದ ಆದೇಶ ಇದೆ ಅಂತ ಹೇಳಿದ್ದಾರೆ. ನೋಡಿ, ಖಾಸಗಿ ವ್ಯಕ್ತಿಗಳಿಗೆ ಅಥವಾ ಖಾಸಗಿ ಕಂಪನಿಗಳಿಗೆ ಅಕ್ಕಿಯನ್ನು ಮಾರಾಟ ಮಾಡೋದ್ರಿಂದ ಹಣದುಬ್ಬರ ಕಂಟ್ರೋಲಿಗೆ ಬರ್ತದೆ, ಆದರೆ ರಾಜ್ಯ ಸರ್ಕಾರಗಳಿಗೆ ಮಾರಾಟ ಮಾಡೋದ್ರಿಂದ ಹಣದುಬ್ಬರ ಕಂಟ್ರೋಲಿಗೆ ಬರಲ್ಲ ಅನ್ನೋ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವಾದ ಇದೆಯಲ್ಲ, ಇದು ಅತ್ಯಂತ ಅಸಮರ್ಥನೀಯವಾದ ವಾದ. ಯಾಕೆ ಅಂತಂದರೆ ನೀವೇ ನೋಡಿ, ಒಂದು ಖಾಸಗಿ ಕಂಪ್ನಿ ಎಲೆಕ್ಟ್ರಾನಿಕ್ ಆಕ್ಷನ್ ಮೂಲಕ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಯಿಂದ ಅಕ್ಕಿ ಪರ್ಚೇಸ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಇವರು ಫಿಕ್ಸ್ ಮಾಡಿರೋ ಬೇಸಿಕ್ ರೇಟ್ ಎಷ್ಟು? 34 ರೂಪಾಯಿ 1 ಕೆಜಿಗೆ. ಅಷ್ಟಕ್ಕೆ ಪರ್ಚೇಸ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಆ ಖಾಸಗಿ ಕಂಪ್ನಿ ಏನು ಮಾಡ್ತದೆ, ಸಹಜವಾಗಿ ಆ 34 ರೂಪಾಯಿಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚಿರ್ಬೋದು, ಬೇರೆ ಸ್ಟೋರೇಜ್ ಖರ್ಚಿರ್ಬೋದು, ಅದ್ರ ಮೇಲೆ ತನ್ನ ಲಾಭ ಎಲ್ಲ ಸೇರಿಸಿ ಕನಿಷ್ಠ 45 ರೂಪಾಯಿಂದ 50 ರೂಪಾಯಿಗೆ ಮಾರಲೇಬೇಕು ಒಂದು ಖಾಸಗಿ ಕಂಪ್ನಿ ಹತ್ರ ಮಾಡಿದಾಗ. ಸೊ ಇದರಿಂದ ಹಣದುಬ್ಬರಕ್ಕೆ ಎಷ್ಟು ಮಟ್ಟಿನ ಅನುಕೂಲ ಆಗ್ಬೋದು ನೀವೇ ಯೋಚನೆ ಮಾಡಿ. ಅಂದರೆ 70 ರೂಪಾಯಿ 60 ರೂಪಾಯಿ 70 ರೂಪಾಯಿಗೆ ಹೋಗ್ಬಿಡ್ತಾ ಇದ್ದಂಥ ಅಕ್ಕಿ ಬೆಲೆ 50 ರೂಪಾಯಿ ಉಳ್ಕೋಬೋದು ಅಷ್ಟೇ. ಅದೇ ಒಂದು ಸರ್ಕಾರ, ಒಂದು ರಾಜ್ಯ ಸರ್ಕಾರ
ಈಗ ಕರ್ನಾಟಕ ಸರ್ಕಾರನೇ ಉದಾಹರಣೆಗೆ ಅದನ್ನು 34 ರೂಪಾಯಿ ಕೊಟ್ಟು ತಾನು ಪರ್ಚೇಸ್ ಮಾಡಿ ಅದನ್ನು ಮಾರಾಟ ಮಾಡ್ತಿಲ್ಲ, ಜನಗಳಿಗೆ ಉಚಿತವಾಗಿ ಕೊಡ್ತಾ ಇದೆ. ಇದರಿಂದ ಆಹಾರ ಧಾನ್ಯಗಳು ಜನರಿಗೆ ಇನ್ನೂ ಕಡಿಮೆ ಬೆಲೆಗೆ ಸಿಕ್ತಂಗೆ ಆಗ್ತದೆ ಅಥವಾ ಉಚಿತವಾಗಿ ಸಿಕ್ತಂಗೆ ಆಗ್ತದೆ. ಇದರಿಂದ ಆಹಾರ ಧಾನ್ಯಗಳ ಬೆಲೆ ಜಾಸ್ತಿ ಆಗೋದು ಹೆಚ್ಚು ಪರಿಣಾಮಕಾರಿಯಾಗಿ ಕಡಿಮೆ ಆಗ್ತದೆ ಹೊರತು ಖಾಸಗಿ ಕಂಪ್ನಿಗಳಿಗೆ ಮಾರಾಟ ಮಾಡೋದ್ರಿಂದ ಎಕ್ಸ್ಪೆಕ್ಟೆಡ್ ಮಾಡಿದ ಲೆವೆಲ್ಗೆ ಕಡಿಮೆ ಆಗಲ್ಲ ಅನ್ನೋದು ಸತ್ಯ. ಇದು ತುಂಬ ಸರಳವಾದ ಎಕನಾಮಿಕ್ಸು. ಆದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೇಳ್ತಾ ಇದೆಯಲ್ಲ, ಈ ವಾದ ರಾಜ್ಯ ಸರ್ಕಾರಗಳಿಗೆ ಮಾರಾಟ ಮಾಡಲ್ಲ ನಾವು, ಇದರಿಂದ ಹಣದುಬ್ಬರದ ಮೇಲೆ ಎಫೆಕ್ಟ್ ಆಗ್ತದೆ, ಅದೇ ಖಾಸಗಿ ಕಂಪ್ನಿಗಳಿಗೆ ವ್ಯಾಪಾರ ಮಾಡೋದ್ರಿಂದ ಹಣದುಬ್ಬರ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಇದೆಯಲ್ಲ, ಇದು ಅತ್ಯಂತ ಅಸಮರ್ಥನೀಯವಾದ ವಾದ ಅಂತ ನಾವು ಯಾವುದೇ ಆ್ಯಂಗಲಿಂದ ನೋಡಿದ್ರೂ ಗೊತ್ತಾಗ್ತದೆ. ಹಾಗಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಕಾರಣ ಕೊಟ್ಟು ತಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾರಾಟ ಮಾಡ್ತೀನಿ ಅಂತ ಹೇಳಿದ್ದನ್ನು ತಡೆ ಹಿಡಿದಿದೆಯಲ್ಲ, ಕೊಡಲ್ಲ ಅಂತ ಹೇಳಿದೆಯಲ್ಲ, ಇದು ಅತ್ಯಂತ ಯಾರಿಗೇ ಆದರೂ ಇದು ಕಾರಣ ಅಲ್ಲ ಅನಿಸುವಂಥ ವಾದ ಆಯಿತು. ಇನ್ನು 4ನೇ ಪ್ರಶ್ನೆ, ಇದರಲ್ಲಿ 2 ಪಾಯಿಂಟ್ಗಳನ್ನ ತಗೊಂಡಿದ್ದೀವಿ. ಒಂದು, ಹೌದಾ ಅಕ್ಕಿನ ಉಚಿತವಾಗಿ ಕೊಡುವಂಥ ಅವಶ್ಯಕತೆ ಇದೆಯಾ ಈ ರಾಜ್ಯದಲ್ಲಾಗಲಿ ಈ ದೇಶದಲ್ಲಾಗಲಿ, ಮತ್ತು ಈ ಒಂದು ವಿಷಯದಲ್ಲಿ ಕೇಂದ್ರ ಸರ್ಕಾರ ಪ್ರಾಮಾಣಿಕವಾದ ರಾಜಕಾರಣ ಮಾಡ್ತಾ ಇದೆಯಾ ಅಥವಾ ಸೇಡಿನ ರಾಜಕಾರಣ ಏನಾದರೂ ಮಾಡ್ತಾ ಇದೆಯಾ? ನೋಡಿ, ಈ ದೇಶ, ನಮ್ಮ ದೇಶ ಏನಂತ ಹೇಳ್ತಾ ಇದ್ದೀವಿ ನಾವು? ಇಡೀ ಪ್ರಪಂಚದಲ್ಲೇ 5ನೇ ಅತಿ ಶ್ರೀಮಂತ ರಾಷ್ಟ್ರ ಅಂತ ಹೇಳ್ತಾ ಇದ್ದೀವಿ. ಯಾವ ಲೆಕ್ಕದಲ್ಲಿ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಲೆಕ್ಕದಲ್ಲಿ ಅಲ್ವಾ? ಆದರೆ ನೀವು ಪರ್ ಕ್ಯಾಪಿಟ ಇನ್ಕಮ್ ಲೆಕ್ಕದಲ್ಲಿ ನೋಡಿ, ಈ ದೇಶ 130ನೇ ಪ್ಲೇಸಲ್ಲಿದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಲೆಕ್ಕದಲ್ಲಿ ನೋಡಿ, ಈ ದೇಶ ಅದೇ 129 130ನೇ ಪ್ಲೇಸ್ನಲ್ಲೇ ಇದೆ. ಇನ್ನು ಈ ದೇಶದಲ್ಲಿ ಅತಿ ಮುಖ್ಯವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದರೆ, ಇಡೀ ಪ್ರಪಂಚದಲ್ಲಿ ಅಪೌಷ್ಟಿಕತೆಯಿಂದ ನರಳ್ತಾ ಇರ್ತಕ್ಕಂಥ ಮಕ್ಕಳು ಎಷ್ಟು ಜನ ಇದ್ದಾರೋ ಇಡೀ ಪ್ರಪಂಚದಲ್ಲಿ, ಅದರಲ್ಲಿ 33% ಮೂರನೇ ಒಂದು ಭಾಗದಷ್ಟು ಮಕ್ಕಳು ಇಂಡಿಯಾದಲ್ಲೇ ಇದ್ದಾರೆ. ಅಂದರೆ ಯಾವುದೇ ದೇಶದ ಎಕ್ಸಾಂಪಲ್ ತಗೊಂಡ್ರೆ ಅಪೌಷ್ಟಿಕತೆಯಿಂದ ನರಳ್ತಾ ಇರ್ತಕ್ಕಂಥ ಅತಿ ಹೆಚ್ಚು ಮಕ್ಕಳು ನಮ್ಮ ದೇಶದಲ್ಲಿದ್ದಾರೆ. ಈ ದೇಶದಲ್ಲಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ 36% ಮಕ್ಕಳು ದೇ ಆರ್ ಸ್ಟಂಟೆಡ್ ಅಂತಂದರೆ ಅವರ ವಯಸ್ಸಿಗೆ ತಕ್ಕ ಎತ್ತರ ಬೆಳೆದೇ ಇರತಕ್ಕಂಥ ಮಕ್ಕಳು. ಮತ್ತು ಈ ದೇಶದಲ್ಲಿ 5 ವರ್ಷ ಒಳಗಿನ ಮಕ್ಕಳಲ್ಲಿ 67% ಮಕ್ಕಳು, ಎಷ್ಟು ಲೆಕ್ಕ ಹಾಕೊಳ್ಳಿ ನೀವು, 67% ಮಕ್ಕಳು ಈ ದೇಶದಲ್ಲಿ ಒಟ್ಟಾರೆಯಾಗಿ ಅನಿಮಿಕ್ ಆಗಿದ್ದಾರೆ, ಅಂದರೆ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಮಹಿಳೆಯರ ವಿಚಾರಕ್ಕೆ ತಗೊಂಡ್ರೆ 57% ಮಹಿಳೆಯರು ರಕ್ತಹೀನತೆಯಿಂದ ನರಳ್ತಾ ಇದ್ದಾರೆ, ಒಟ್ಟಾರೆ ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ ಅಂತ ಅರ್ಥ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಇದರ ಪ್ರಕಾರ 67% ಮಕ್ಕಳು ಅನಿಮಿಕ್ ಆಗಿದ್ರೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಪ್ರಕಾರ 59% ಮಕ್ಕಳು ಅನಿಮಿಕ್ ಆಗಿದ್ದರು. ಅಂದರೆ ವರ್ಷದಿಂದ ವರ್ಷಕ್ಕೆ ಅನಿಮಿಕ್ ಆಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನೀವೇ ಯೋಚನೆ ಮಾಡಿ, ಯಾವುದೇ ಒಂದು ದೇಶದಲ್ಲಿ ಇಷ್ಟೊಂದು ಸಂಖ್ಯೆಯ ಮಕ್ಕಳು, ಇಷ್ಟೊಂದು ಸಂಖ್ಯೆಯ ಮಹಿಳೆಯರು ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದರೆ, ಅಪೌಷ್ಟಿಕತೆಯಿಂದ ತುಂಬಿರ್ತಕ್ಕಂಥ ಇಷ್ಟು ದೊಡ್ಡ ಸಮುದಾಯವನ್ನು, ಇಷ್ಟು ದೊಡ್ಡ ಸಂಖ್ಯೆಯ ಜನರನ್ನು ಇಟ್ಟುಕೊಂಡು ಯಾವುದೇ ಒಂದು ದೇಶ ಮುಂದುವರಿಲಿಕ್ಕೆ ಸಾಧ್ಯವಾ? ಅಥವಾ ಇವ್ರು ಹೇಳೋ ಥರ ವಿಶ್ವಗುರು ಆಗಲಿಕ್ಕಂತೂ ಸಾಧ್ಯವಾ? ಯೋಚನೆ ಮಾಡಿ. ಈ ಸನ್ನಿವೇಶ ಯಾಕೆ ಬಂದಿದೆ ನಿಮಗೆಲ್ಲ ಗೊತ್ತಿದೆ. ಈ ದೇಶ GDP ಲೆಕ್ಕದಲ್ಲಿ ಮುಂದುವರಿತಾ ಇರ್ಬೋದು, ಆದರೆ ಈ ದೇಶದಲ್ಲಿ GDP ಲೆಕ್ಕದಲ್ಲಿ ಮುಂದುವರಿತಾನೆ ಅಸಮಾನತೆಯೂ ಅಷ್ಟೇ ಮುಂದುವರಿತಾ ಇದೆ. ಎಲ್ಲ ಕೇಂದ್ರ ಸರ್ಕಾರದ ಬಹುತೇಕ ಪಾಲಿಸಿಗಳು ಶ್ರೀಮಂತರ ಪರವಾಗಿವೆ. ಇದೇ ಕಾರಣಕ್ಕೆ ಕರೋನಾ ಅಂತ ಟೈಮಲ್ಲಿ ಇಡೀ ದೇಶದ GDP -7% ಆಗಿದ್ರೂ ಕೂಡ ಈ ದೇಶದ ಬಿಗ್ ಕಾರ್ಪೊರೇಟ್ ಕಂಪ್ನಿಗಳ ಒಟ್ಟು ಲಾಭ 138% ಆಗಿತ್ತು. ಲೆಕ್ಕ ಹಾಕ್ಕೊಳ್ಳಿ. ಮತ್ತು ಅದೇ ಟೈಮಲ್ಲಿ ಈ ದೇಶದಲ್ಲಿ 50 ಜನ ಹೊಸ ಬಿಲಿಯನರ್ಗಳು ಉಟ್ಕೊಂಡಿದ್ರು. ಅಂದರೆ ಈ ಸರ್ಕಾರದ ಪಾಲಿಸಿಗಳಿಂದ ಅಸಮಾನತೆ ಜಾಸ್ತಿ ಆಗ್ತಾ, ಮಧ್ಯಮ ವರ್ಗದವರು, ಕೆಳಮಧ್ಯಮ ವರ್ಗದವರು, ಅದರಲ್ಲೂ ಬಡವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕಷ್ಟ ಜಾಸ್ತಿ ಆಗ್ತಾ ಇದೆ, ಅಪೌಷ್ಟಿಕತೆ ಜಾಸ್ತಿ ಆಗ್ತಾ ಇದೆ. ನೀವು ದೇಶದ ಒಟ್ಟಾರೆ ಅಭಿವೃದ್ಧಿ ದೃಷ್ಟಿಯಿಂದ ನೋಡಿದ್ರೂ ಕೂಡ ಇಷ್ಟು ಅಪೌಷ್ಟಿಕತೆ ಇರತಕ್ಕಂಥ ಇಷ್ಟು ದೊಡ್ಡ ಸಮುದಾಯ ಇಟ್ಕೊಂಡು ದೇಶ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ಸರ್ಕಾರದ ಕರ್ತವ್ಯ ಏನು ಅಂತಂದರೆ ಅಪೌಷ್ಟಿಕತೆ ಹೋಗಲಾಡಿಸೋದು ಕರ್ತವ್ಯ. ಅಪೌಷ್ಟಿಕತೆ ಹೋಗಲಾಡಿಸೋದು ಅಂದ್ರೆ ಏನು? ಪೌಷ್ಟಿಕ ಆಹಾರವನ್ನು ಜನರಿಗೆ ಸಿಗುವಂತೆ ಮಾಡೋದು. ಆದ್ದರಿಂದ ಉಚಿತ ಆಹಾರ ಧಾನ್ಯ ವಿತರಣೆ ಅಂತಿದೆಯಲ್ಲ ಜನಸಾಮಾನ್ಯರಿಗೆ, ಇದು ಅತ್ಯಂತ ಅಗತ್ಯ ಇರತಕ್ಕಂಥ ಕೆಲಸ. ಯಾಕೆಂದರೆ ನೀವೇ ಯೋಚನೆ ಮಾಡಿ, ನಮ್ಮ ದೇಶ ಬಹಳ ಗ್ರೇಟ್, ವಿ ಆರ್ ಒನ್ ಆಫ್ ದ ಗ್ರೇಟೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ಕೊಳ್ತೀವಿ, ಹೆಮ್ಮೆ ಪಡೋಕ್ಕೆ ಇಷ್ಟಪಡ್ತೀವಿ, ಹೆಮ್ಮೆ ಪಡೋಕ್ಕೆ ಇಷ್ಟಪಡ್ತೀವಿ. ಆದರೆ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಮಕ್ಕಳ ಪೈಕಿ 1/3 ಭಾಗದಷ್ಟು ಅಪೌಷ್ಟಿಕತೆಯಿಂದ ನರಳ್ತಾ ಇರ್ತಕ್ಕಂಥ ಮಕ್ಕಳು ನಮ್ಮ ದೇಶದಲ್ಲೇ ಇದ್ದಾರೆ ಅಂತಂದರೆ, ನಾವು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡೋಕ್ಕಾಗತ್ತೆ? ಆ ಥರ ಇಟ್ಕೊಂಡು ಹೆಮ್ಮೆ ಪಡಬೇಕು ಅಂದರೆ ಈ ಅಪೌಷ್ಟಿಕತೆ ಹೋಗಬೇಕು. ಆಗೋಗಬೇಕು ಅಂದರೆ ಆಹಾರ ಧಾನ್ಯಗಳನ್ನ ಉಚಿತವಾಗಿ ಕೊಡ್ತಕ್ಕಂಥ
ಅವಶ್ಯಕತೆ ಇದೆ, ಇನ್ನೂ ತಲುಪಬೇಕಾಗಿದೆ ಜನಗಳಿಗೆ. ಆದ್ದರಿಂದ ಅಕ್ಕಿಯನ್ನು ಉಚಿತವಾಗಿ ಕೊಡೋ ಸ್ಕೀಮ್ ಏನಿದೆ ಇದು ಅತ್ಯಂತ ಅವಶ್ಯಕವಾದ ಸ್ಕೀಮೇ. ಇಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದ್ದೇನು, ಕೇಂದ್ರ ಸರ್ಕಾರ ಆಗಿದ್ರೆ ರಾಜಕೀಯ ಮಾಡ್ತಾ ಇದೆಯಾ, ಸೇಡಿನ ರಾಜಕೀಯ ಮಾಡ್ತಾ ಇದೆಯಾ? ನೋಡಿ, ರಾಜ್ಯ ಸರ್ಕಾರ ಅಂದರೆ ಇಲ್ಲಿ ಇನ್ನೂ ಒಂದು ವಿಷಯ ನೋಡಬೇಕು ಅಂತಂದರೆ, ಈ ರೀತಿಯ ಅವಶ್ಯಕತೆ ಅಪೌಷ್ಟಿಕತೆನ ಹೋಗಲಾಡಿಸೋ ಅವಶ್ಯಕತೆ ಇರೋದ್ರಿಂದ ಯಾವುದೇ ಕೇಂದ್ರ ಸರ್ಕಾರನೇ ಮುಂದೆ ನಿಂತು ಮಾಡಬೇಕು, ಕೆಲವು ಕೆಲಸಗಳನ್ನ ಮಾಡ್ತಾ ಇದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ ಏನಿದೆ ಇದು ಇದೇ ಥರ ಸ್ಕೀಮೇ, ಅಪೌಷ್ಟಿಕತೆನ ಹೋಗಲಾಡಿಸುವಂಥ ಸ್ಕೀಮೇ. ಇದಕ್ಕೆ ಪೂರಕವಾದಂಥ ಯಾವುದೇ ಒಂದು ಕಲ್ಯಾಣ ಯೋಜನೆಯನ್ನು ಯಾವುದೇ ರಾಜ್ಯ ಸರ್ಕಾರ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಬೆಂಬಲ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು, ತನ್ನ ಕೈಲಾದಂಥ ಸಹಾಯ ಮಾಡಬೇಕು. ಆದರೆ ಇಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ಸಹಾಯ ಕೇಳ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ. ಕರ್ನಾಟಕ ಸರ್ಕಾರ ತನಗೆ ಫ್ರೀಯಾಗಿ ಕೊಡಿ ಅಂತ ಕೇಳ್ತಾ ಇಲ್ಲ ಅಕ್ಕಿನ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಯಿಂದ. ತಮ್ಮ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಿದೆ ಒಂದು ಮಟ್ಟಕ್ಕೆ. ಎಷ್ಟೇ ಕೇಂದ್ರ ಸರ್ಕಾರದಿಂದ ಅನುದಾನ ಕಡಿಮೆ ಕೊಡ್ತಾ ಇದ್ರೂ ಕೂಡ ನಮ್ಮಲ್ಲಿ ಇವತ್ತು ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟೋ ರಾಜ್ಯ ಆಗಿದ್ದೀವಿ. ನಾವು ಅಕ್ಕಿನ ಫ್ರೀಯಾಗಿ ಕೇಳ್ತಾ ಇಲ್ಲ. ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದಿಂದ ಕೇಳ್ತಾ ಇರ್ತಕ್ಕಂಥದ್ದು ಅಕ್ಕಿನ ಫ್ರೀ ಆಗಲ್ಲ, ದುಡ್ಡು ಕೊಡ್ತೀವಿ. ಮತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತನ್ನ ಹತ್ರ ಇರೋ ಹೆಚ್ಚುವರಿ ಅಕ್ಕಿಗೆ ಎಷ್ಟು ಫಿಕ್ಸ್ ಮಾಡಿದೆಯೋ ಅಷ್ಟೇ ಹಣ ಕೊಡ್ತೀವಿ. ಕೆಜಿಗೆ 34 ರೂಪಾಯಿ ಏನು ಫಿಕ್ಸ್ ಮಾಡಿದೆ ಅಷ್ಟು ಹಣ ನಾವು ಕೊಟ್ಟು ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಕರ್ನಾಟಕ ಸರ್ಕಾರ ಹೇಳಿದಾಗ ಕೇಂದ್ರ ಸರ್ಕಾರಕ್ಕೆ ನಿಜವಾಗ್ಲೂ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಕೇಂದ್ರ ಸರ್ಕಾರ ಏನು ಮಾಡಬೇಕಾಗಿತ್ತು, ಅದಕ್ಕೆ ಬೆಂಬಲ ಕೊಡಬೇಕಾಗಿತ್ತು, ಪ್ರೋತ್ಸಾಹ ಕೊಡಬೇಕಾಗಿತ್ತು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೊಡ್ತೀವಿ ಅಂತ ಪತ್ರ ಬರೆದಿದ್ದಾಗ ಅದನ್ನ ತಡಿಬಾರ್ದಾಗಿತ್ತು. ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಅದನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದೆ. ಮತ್ತು 34 ರೂಪಾಯಿ ಒಂದು ಕೆಜಿಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕರ್ನಾಟಕಕ್ಕೆ ಸ್ಪೆಷಲ್ ರೇಟಲ್ಲಿ ಕೊಡ್ತಾ ಇರೋದಲ್ಲ, 34 ರೂಪಾಯಿ ಒಂದು ಕೆಜಿ ಹೆಚ್ಚುವರಿ ಅಕ್ಕಿನ ಮಾರಾಟ ಮಾಡಬೇಕು ಅಂತ ಜನವರಿ ತಿಂಗಳಲ್ಲೇ, ಈ ವರ್ಷದ ಜನವರಿ ತಿಂಗಳಿನಲ್ಲೇ ಅದು ಒಂದು ಆದೇಶನ ಹೊರಡಿಸಿದೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತನ್ನ ವರದಿಗಳಲ್ಲಿ ಅದನ್ನು ಪ್ರಕಟ ಮಾಡಿದೆ. ಹಾಗಾಗಿ ಹೊಸದಾಗಿ ಏನು ಕೊಡ್ತಾ ಇರೋದಲ್ಲ, ಕೇಂದ್ರ ಸರ್ಕಾರ ಇದಕ್ಕೆ ಬೆಂಬಲ ಕೊಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಈ ರೀತಿ ಕರ್ನಾಟಕ ಸರ್ಕಾರ ಸ್ಪಷ್ಟವಾಗಿ ಯಾರಿಗೆ ಆದರೂ, ನನಗೆ ಅಂತಲ್ಲ, ಯಾರೇ ಜನಸಾಮಾನ್ಯರಿಗಾದರೂ ಯಾರಿಗೆ ಆದರೂ ಪ್ರಜ್ಞಾವಂತ ನಾಗರಿಕರಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಈ ರೀತಿ ಕರ್ನಾಟಕ ಸರ್ಕಾರ ಫ್ರೀಯಾಗಿ ಉಚಿತವಾಗಿ ಅಕ್ಕಿನ ಜನಕ್ಕೆ ಕೊಟ್ಟಾಗ ಅದು ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ ಸರ್ಕಾರದ ಬಗ್ಗೆ ಜನಕ್ಕೆ ಒಳ್ಳೆ ಭಾವನೆ ಬರ್ತದೆ. ಆ ಒಳ್ಳೆ ಭಾವನೆ ಬರಬಾರ್ದು ಅನ್ನೋ ಕಾರಣ ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲಿ ಗೋಚರಿಸ್ತಾ ಇಲ್ಲ. ಮತ್ತು ಇನ್ನೂ ಒಂದು ನೋಡಿ, ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬಾರ್ದು ಅನ್ನೋ ಒಂದೇ ಕಾರಣ ಇಟ್ಕೊಂಡು ಕೇಂದ್ರ ಸರ್ಕಾರ ಇದನ್ನು ಮಾಡ್ತಾ ಇರೋ ಎಲ್ಲ ಲಕ್ಷಣಗಳು ಕಾಣಿಸ್ತೇವೆ, ಬೇರೆ ಯಾವ ಕಾರಣನೂ ಕಾಣಿಸ್ತಾ ಇಲ್ಲ. ಒಂದು ರಾಜ್ಯದ ಮೇಲೆ, ಒಂದು ರಾಜ್ಯದ ಜನರ ಮೇಲೆ ಸೇಡಿನ ಭಾವನೆ ಇಟ್ಕೊಂಡು, ಒಂದು ರಾಜ್ಯದ ಸರ್ಕಾರದ ಮೇಲೆ ಸೇಡಿನ ಭಾವನೆ ಇಟ್ಕೊಂಡು ಉಳಿದೆಲ್ಲ ರಾಜ್ಯಗಳಿಗೂ ತೊಂದರೆ ಆದರೂ ಪರವಾಗಿಲ್ಲ, ಉಳಿದೆಲ್ಲ ರಾಜ್ಯಗಳ ಬಡವರಿಗೂ ತೊಂದರೆ ಆದರೂ ಪರವಾಗಿಲ್ಲ, ಅದೇ ರೀತಿ ಕರ್ನಾಟಕದ ಬಡವರಿಗೆ ತೊಂದರೆ ಆದರೂ ಪರವಾಗಿಲ್ಲ, ಇಲ್ಲಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬಾರ್ದು ಅನ್ನೋ ಸೇಡಿನ ಸಣ್ಣ ಮನಸ್ಸಿನ ದೃಷ್ಟಿ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಯಾರಿಗೆ ಆದರೂ ಅರ್ಥ ಆಗೋ ಥರ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಸೇಡಿನ ರಾಜಕಾರಣ ಮಾಡ್ತಾ ಇರೋದು ಅತ್ಯಂತ ಸ್ಪಷ್ಟ. ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿ ಪಕ್ಷ ಕೀಳು ರಾಜಕಾರಣ, ದುಷ್ಟತನದ ರಾಜಕಾರಣ, ಸೇಡಿನ ರಾಜಕಾರಣ ಮಾಡ್ತಾ ಇದೆ ಅನ್ನಲಿಕ್ಕೆ ಇನ್ನೊಂದು ಉದಾಹರಣೆ ಇದೆ ನೋಡಿ. ಇಲ್ಲಿ 4 ವರ್ಷ ಅಧಿಕಾರದಲ್ಲಿದ್ದಂಥ ಬಿಜೆಪಿ ಪಕ್ಷ ಅನ್ನಭಾಗ್ಯದಲ್ಲಿ ಕೊಡ್ತಾ ಇದ್ದಂಥ 7 kg ಉಚಿತ ಅಕ್ಕಿನ 5 kg ಇಳಿಸಿತ್ತು. ಅದಾದ ಮೇಲೆ ಈಗ ಕೇಂದ್ರದಿಂದ FCIಗೆ ನೀವು ಕರ್ನಾಟಕಕ್ಕೆ ಅಕ್ಕಿ ಕೊಡಬೇಡಿ ಅಂತ ಆರ್ಡರ್ ಮಾಡ್ತು. ಈಗ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ, ಜುಲೈ 1ನೇ ತಾರೀಕಿಂದ 10 kg ಉಚಿತ ಅಕ್ಕಿ ಕೊಡಲಿಲ್ಲ ಅಂತಂದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ. ನೀವೇ ಯೋಚನೆ ಮಾಡಿ, ಇವರ ಡಬಲ್ ಸ್ಟ್ಯಾಂಡರ್ಡ್ ಹೇಗಿದೆ, ಇವ್ರ ಉದ್ದೇಶ ಏನು, ಇವ್ರು ಮಾಡ್ತಾ ಇರ್ತಕ್ಕಂಥ ರಾಜಕಾರಣದ ಕೀಳು ಮಟ್ಟ ಯಾವುದು ಅಂತ ನೀವೇ ಯೋಚನೆ ಮಾಡಿ. ಇನ್ನು 5ನೇ ವಿಷಯ, ಬಡ ಜನರಿಗೆ ಉಚಿತವಾಗಿ ಹಂಚಲಿಕ್ಕೆ ದುಡ್ಡು ಕೊಟ್ಟರೂ ಕೂಡ ಕೊಡಬೇಡಿ ಅಂತ ಆರ್ಡರ್ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದೇ ದೇಶದಲ್ಲಿ ಎಥನಾಲ್ ಪ್ರೊಡಕ್ಷನ್ಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಯಿಂದ ಅಕ್ಕಿ ಮಾರಾಟ ಮಾಡಲಿಕ್ಕೆ, ಅದು ಗುಣಮಟ್ಟದ ಅಕ್ಕಿ, ನಾವು ನೀವು ಊಟ ಮಾಡ್ತೀವಲ್ಲ ಅಂಥ ಅಕ್ಕಿನ ಎಥನಾಲ್ ಪ್ರೊಡಕ್ಷನ್ಗೆ ಮಾರಾಟ ಮಾಡ್ಬೋದು ಅಂತ 2020ನೇ ಇಸ್ವಿಲಿ ಆರ್ಡರ್ ಹಾಕಿದೆ. 2022-23ರಲ್ಲಿ 16 ಲಕ್ಷ ಟನ್ನಷ್ಟು ಗುಣಮಟ್ಟದ ಅಕ್ಕಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಯಿಂದ ಎಥನಾಲ್ ಪ್ರೊಡಕ್ಷನ್ಗೋಸ್ಕರ ಅಂಥ ಕಂಪ್ನಿಗಳಿಗೆ ಮಾರಾಟ ಮಾಡಿದೆ. ಮತ್ತು ನಾವು ನೀವು ತಿನ್ನೋ ಅನ್ನ ಏನಿದೆ, ಈ ಅಕ್ಕಿಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಟ್ಟಿರುವಂಥ ರೇಟ್ ಎಷ್ಟು, 1 kg 34 ರೂಪಾಯಿ. ಅದೇ ಎಥನಾಲ್ ಪ್ರೊಡಕ್ಷನ್ಗೆ ಅದೇ ಸೇಮ್ ಅಕ್ಕಿ, ಅದಕ್ಕೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಾರಾಟ ಮಾಡ್ತಾ ಇರ್ತಕ್ಕಂಥ ಬೆಲೆ ಎಷ್ಟು, 1 kg 24 ರೂಪಾಯಿ. ಯೋಚನೆ ಮಾಡಿ. ಹೌದು, ಎಥನಾಲ್ನ ಪೆಟ್ರೋಲ್ಗೆ ಮಿಕ್ಸ್ ಮಾಡಿದಾಗ ಅದನ್ನು ಪವರ್ ಆಲ್ಕೋಹಾಲ್ ಅಂತ ಕರೀತಾರೆ. ಎಥನಾಲ್ನ ಮಿಕ್ಸ್ ಮಾಡೋದ್ರಿಂದ, ಎಥನಾಲ್ ಮಿಕ್ಸ್ ಮಾಡಿದಂಥ ಪೆಟ್ರೋಲ್ನ ಬಳಸೋದ್ರಿಂದ ಮಾಲಿನ್ಯ ಕಡಿಮೆ ಆಗ್ತದೆ ನಿಜ.
ಆದರೆ ಜನ ಇಷ್ಟು ಅಪೌಷ್ಟಿಕತೆಯಿಂದ ನರಳ್ತಾ ಇರುವಾಗ, ಇದರಿಂದ ಇಡೀ ದೇಶದ ಅಭಿವೃದ್ಧಿಗೆ ತೊಂದರೆ ಆಗಿರುವಾಗ, ಜನರಿಗೆ ಅಕ್ಕಿ ಕೊಡೋದನ್ನು ಬಿಟ್ಟು ಎಥನಾಲ್ ಪ್ರೊಡಕ್ಷನ್ಗೆ ಅಕ್ಕಿ ಕೊಡೋದು ಎಷ್ಟು ಸರಿ ಯೋಚನೆ ಮಾಡಿ. ಇದೆಷ್ಟು ಅಮಾನವೀಯ ಅಂತ ಯಾರಿಗಾದರೂ ಅನ್ಸಲ್ವಾ? ಹೋಗ್ಲಿ, ಇನ್ನೂ ಒಂದು ಪಾಯಿಂಟ್ ಇದೆ ಇದರಲ್ಲಿ. ಎಥನಾಲ್ಗೆ 16 ಲಕ್ಷ ಹೋದ ವರ್ಷ 14 ಲಕ್ಷ ಟನ್ನು ಹೋದ ವರ್ಷ ಕೊಟ್ಟಿರೋದು, ಈ ವರ್ಷ 20 ಲಕ್ಷ ಟನ್ ಕೊಟ್ಟರೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಷ್ಟು ಅಕ್ಕಿಗಿಂತ ಹೆಚ್ಚುವರಿ ಅಕ್ಕಿನೇ ಇನ್ನೂ ಅಲ್ಲಿರ್ತದೆ. ಆದರೂ ಇವ್ರು ಕೊಡೋಕ್ಕೆ ರೆಡಿ ಇಲ್ಲ ಅಂತಂದರೆ ಈ ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಪಾಯಿಂಟ್ ಇದೆ, ಎಷ್ಟು ಬಡಜನರ ವಿರುದ್ಧವಾಗಿದೆ ಪಾಲಿಸಿಗಳು ಅಂತಂದರೆ, ಎಥನಾಲ್ನ 20% ಪೆಟ್ರೋಲ್ಗೆ ಮಿಕ್ಸ್ ಮಾಡಿದಾಗ ಒಟ್ಟಾರೆ 1 ಲೀಟ್ರ್ ಪೆಟ್ರೋಲ್ ಫೈನಲಾಗಿ ಇವ್ರಿಗೆ ಎಷ್ಟು ರೇಟಿಗೆ ಸಿಗುತ್ತೋ ಅದಕ್ಕಿಂತ ಕಡಿಮೆ ರೇಟ್ ಆಗ್ತದೆ ಎಥನಾಲ್ನ ಪೆಟ್ರೋಲಿಗೆ ಮಿಕ್ಸ್ ಮಾಡಿದಾಗ. ಆದರೆ ಆ ಬೆಲೆ ಕಡಿಮೆ ಆಯ್ತಾರೆ, ಅದನ್ನೇನಾದರೂ ನಿಮಗೆ ಪಾಸ್ ಆನ್ ಮಾಡ್ತಾ ಇದ್ದಾರಾ ಅಂದರೆ ಇಲ್ಲ. ಅಲ್ಲೂ ಕೂಡ ಬಡಜನರ ಪರವಾಗಿಲ್ಲ, ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ ಮಾತ್ರ ಇದ್ದಾರೆ. ಈ ವಿಷಯ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಬಡ ಜನರಿಗೆ, ಅಪೌಷ್ಟಿಕತೆಯಿಂದ ನರಳ್ತಾ ಇರ್ತಕ್ಕಂಥವ್ರಿಗೆ ಅಕ್ಕಿ ಕೊಡಬೇಡಿ ಅಂತ ಆರ್ಡರ್ ಮಾಡುವಂಥ ಕೇಂದ್ರ ಸರ್ಕಾರ ಈ ರೇಟ್ಗಿಂತ ಕಡಿಮೆ ರೇಟಿಗೆ ಎಥನಾಲ್ ಪ್ರೊಡಕ್ಷನ್ಗೆ ಕೊಡ್ತಾ ಇದೆ. ಇನ್ನು ಕಡೆ ಪ್ರಶ್ನೆ, ಇದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಬೇಕು ಮತ್ತು ಇದರಿಂದ ನಮಗಾಗೋ ತೊಂದರೆ ಏನು, ನಮ್ಮೆಲ್ಲರಿಗೂ ಆಗೋ ತೊಂದರೆ ಏನು ಮಾಡ್ಬೋದು ಕರ್ನಾಟಕ ರಾಜ್ಯ ಸರ್ಕಾರ ಅಂದರೆ, ಮೊದಲನೇದು, ಕೇಂದ್ರ ಸರ್ಕಾರ ಏನೀಗ ಮಾಡ್ತಾ ಇದೆಯಲ್ಲ ಇದು ಕಂಪ್ಲೀಟಾಗಿ ಒಕ್ಕೂಟ ತತ್ವಕ್ಕೆ ವಿರೋಧವಾಗಿದೆ. ಏಕೆಂದರೆ ಪ್ರತಿಯೊಂದು ರಾಜ್ಯನೂ, ಈ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ ಪ್ರತಿಯೊಂದು ರಾಜ್ಯಗಳಿಗೂ ಅವುಗಳ ಹಕ್ಕಿದೆ. ಕೇಂದ್ರ ಸರ್ಕಾರ ಓನರ್ ಅಲ್ಲ. ನಮಗೆ ನಮ್ಮ ರಾಜ್ಯಕ್ಕೆ ನಮ್ಮದೇ ಆದ ಹಕ್ಕಿದೆ. ಈ ಒಕ್ಕೂಟ ತತ್ವ ಏನಿದೆ, ಒಕ್ಕೂಟ ತತ್ವದ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ಜನಗಳ ಹಿತಕ್ಕೋಸ್ಕರ ಯಾವುದಾದ್ರೂ ಒಂದು ಯೋಜನೆನ ರಾಜ್ಯ ಸರ್ಕಾರ ರೂಪಿಸಿದಾಗ ಅದಕ್ಕೆ ಬೆಂಬಲ ಕೊಡಬೇಕಾಗಿರೋದು, ಸಪೋರ್ಟ್ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ ಇದು. ಈಗ ಇದನ್ನೇನು ತಡೆ ಹಿಡಿದಿದೆಯಲ್ಲ ಇದು ಒಕ್ಕೂಟ ತತ್ವಕ್ಕೆ ವಿರೋಧ. ಹಾಗಾಗಿ ಈ ಒಕ್ಕೂಟ ತತ್ವವನ್ನೇ ಹಾಳು ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡಬೇಕು, ತಕ್ಕ ಕಾನೂನು ಕ್ರಮಗಳ ಮೂಲಕ ಹೋರಾಡಬೇಕು. ಒಂದು. ಎರಡನೇದು, ಇದರಿಂದ ನಿಮಗೆ ಆಗೋ ತೊಂದರೆ ಏನು ಅಂತಂದರೆ, ಈಗ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ಅಗತ್ಯ ಇರತಕ್ಕಂಥ BPL ಕುಟುಂಬದವ್ರಿಗೆ ಅಕ್ಕಿ ಕೊಡಲೇಬೇಕಾ? ಅಷ್ಟು ಅಗತ್ಯ ಇದೆಯಾ? ಅಕ್ಕಿ ಕೊಡಲೇಬೇಕು ಅಂದಾಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೊಡಲ್ಲ ಅಂದಾಗ ರಾಜ್ಯ ಸರ್ಕಾರ ಏನು ಮಾಡಬೇಕು? ಬೇರೆ ರಾಜ್ಯಗಳಿಂದ ಪರ್ಚೇಸ್ ಮಾಡಬೇಕಾಗ್ತದೆ. ಬೇರೆ ರಾಜ್ಯಗಳಿಂದ ಮತ್ತು ಓಪನ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಸಹಜವಾಗಿ ಹೆಚ್ಚು ಬೆಲೆ ಕೊಡಬೇಕಾಗ್ತದೆ. ಆಗ ಒಟ್ಟಾರೆಯಾಗಿ ವರ್ಷಕ್ಕೆ 15,000 ಕೋಟಿ ಈ ಒಂದು ಅನ್ನಭಾಗ್ಯ ಯೋಜನೆಗೆ ಹತ್ತಿರ 15,000 ಕೋಟಿ ಹೊರೆ ಆಗ್ತಾಯಿದ್ರೆ, ಈಗ ಬೇರೆ ರಾಜ್ಯಗಳಿಂದ ಪರ್ಚೇಸ್ ಮಾಡಬೇಕಾದ ಸನ್ನಿವೇಶ ಬಂದಾಗ ಏನಾಗ್ತದೆ, ಈಗ ಈಗ ಏನು ಹೊರೆ ಆಗ್ತಾ ಇತ್ತೋ, ಖರ್ಚಾಗ್ತಾ ಇತ್ತೋ ರಾಜ್ಯ ಸರ್ಕಾರಕ್ಕೆ, ಅದಕ್ಕಿಂತ 3-4 ಸಾವಿರ ಕೋಟಿ ಹೆಚ್ಚಿನ ಹಣ ಖರ್ಚಾಗ್ತದೆ. ಅಷ್ಟು ಹೆಚ್ಚಿನ ಹೊರೆ ರಾಜ್ಯ ಸರ್ಕಾರದ ಮೇಲೆ ಬೀಳ್ತದೆ. ಆ ರಾಜ್ಯ ಸರ್ಕಾರದ ಮೇಲೆ ಬೀಳ್ತದೆ ಅಂದಾಗ ಯಾರ ಮೇಲೆ ಬೀಳುತ್ತೆ? ನಿಮ್ಮ ಮೇಲೆ ಆ ಹೊರೆ ಬೀಳ್ತದೆ. ಈಗ ನಮ್ಮ ರಾಜ್ಯದ ಅಗತ್ಯ ಇರ್ತಕ್ಕಂಥ ಬಡವರಿಗೆ, ಅಗತ್ಯ ಇರ್ತಕ್ಕಂಥ ಜನರಿಗೆ ಈ ರೀತಿ ಕಲ್ಯಾಣ ಯೋಜನೆಗಳ ಮೂಲಕ ಉಚಿತವಾಗಿ ಕೊಡ್ತೀವಿ, ಅದರ ಹೊರೆ ನಾವೆಲ್ಲರೂ ಹೊತ್ಕೊಳ್ಳೋಣ ಅಂತಂದರೆ ಹೌದು, ನಮ್ಮ ಸಹೋದರರಿಗೆ, ನಮ್ಮ ಸಹೋದರಿಯರಿಗೆ ಅನುಕೂಲ ಆಗ್ತಾ ಇದೆ ಅಗತ್ಯ ಇರ್ತಕ್ಕಂಥವ್ರಿಗೆ ಅಂದಾಗ ಅದರ ಹೊರೆ ಹೊತ್ಕೊಳ್ಳೋಕ್ಕೆ ನಮಗೆ ಅಭ್ಯಂತರ ಇರಲ್ಲ. ಜೊತೆಗೆ ನಮ್ಮದೇ ಜನಗಳಿಗೆ, ಅಗತ್ಯ ಇರ್ತಕ್ಕಂಥ ಜನಗಳಿಗೆ ಈ ರೀತಿ ಕೊಟ್ಟಾಗ ಅವರು ಖರ್ಚು ಮಾಡ್ತಾರೆ, ಎಕಾನಮಿ ಡೆವಲಪ್ ಆಗ್ತದೆ. ಎಕಾನಮಿ ಡೆವಲಪ್ ಆದಾಗ ನಮ್ಮ ಸಂಪಾದನೆಯ ದಾರಿಗಳು, ಬೇರೆ ಬೇರೆ ದಾರಿಗಳು ತೆರ್ಕೊಳ್ತೇವೆ, ಸಂಪಾದನೆಯೂ ಜಾಸ್ತಿ ಆಗ್ತದೆ. ಆದರೆ ಈ ರೀತಿ ಅನಗತ್ಯವಾಗಿ ಸೇಡಿನ ರಾಜಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಹೊರೆ ಬೀಳೋ ಥರ ಮಾಡಿ, ಅದರಿಂದ ನಮ್ಮೆಲ್ಲರ ಮೇಲೆ ಹೆಚ್ಚಿನ ಹೊರೆ ಬೀಳೋ ಥರ ಆಗ್ತಾ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ಇದು ನಮ್ಮೆಲ್ಲರ ಮೇಲೆ ಆಗುವಂಥ ಪರಿಣಾಮ. ಇದು ಬರೀ ನಮ್ಮೆಲ್ಲರ ಮೇಲೆ ಆಗುವಂಥ ಪರಿಣಾಮ ಮಾತ್ರ ಅಲ್ಲ. ಇದರಿಂದ ಏನಾಗ್ತದೆ? ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತದೆ. ಈ ರೀತಿ ಮಾಡ್ತಾ ಹೋಗೋದ್ರಿಂದ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆ ಆಗುವಂಥ ಕ್ರಮ ಕೇಂದ್ರ ಸರ್ಕಾರ ತಗೊಳುತ್ತೆ ಅಂತಂದರೆ ಅದಕ್ಕಿಂತ ಕೆಟ್ಟ ಮನಸ್ಸು ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ಇದನ್ನು ಹೇಳುವಾಗ ಬೇಜಾರಿಂದ ಹೇಳ್ತಾ ಇರ್ತಕ್ಕಂಥದ್ದು, ಕೆಟ್ಟ ಮನಸ್ಸು ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಇಡೀ ಭಾರತದ ಮೇಲೆ ಪರಿಣಾಮ ಬೀರ್ತದೆ. ಯಾಕೆ ಅಂತಂದರೆ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ 2ನೇ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥ ರಾಜ್ಯ, ಮಹಾರಾಷ್ಟ್ರ ಬಿಟ್ಟರೆ. ಇದರಿಂದ ಏನಾಗ್ತಾ ಇದೆ? ಕರ್ನಾಟಕ ರಾಜ್ಯ ಕಟ್ತಾ ಇರೋ ಟ್ಯಾಕ್ಸಿಂದ ಕೇಂದ್ರ ಸರ್ಕಾರ ಉತ್ತರ ಪ್ರದೇಶಕ್ಕೆ, ಬಿಹಾರಿಗೆ, ಮತ್ತೊಂದು ಹಿಂದುಳಿದಿರ್ತಕ್ಕಂಥ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಕರ್ನಾಟಕಕ್ಕೆ ಅನುದಾನ ಕೊಡ್ತಾ ಇಲ್ಲ ಸರಿಯಾಗಿ. ನಾವು ಉತ್ತರ ಪ್ರದೇಶಕ್ಕೆ, ಬಿಹಾರ್ಗೆ ಹಣ ಕೊಡಬೇಡಿ ಅಂತ ಕನ್ನಡಿಗರು ಯಾರೂ ಕೇಳ್ತಾ ಇಲ್ಲ. ನಾವು ಹೇಳ್ತಿರೋದು ನಮಗೆ ಕೊಡಬೇಕಾಗಿರೋ ಅನುದಾನದ ಹಣ ಕೊಡಿ ಅಂತ. ಕರ್ನಾಟಕದಿಂದ ಅತಿ ಹೆಚ್ಚಿನ ಟ್ಯಾಕ್ಸ್ನ ಕಟ್ಟಿಸ್ಕೊಂಡು ಅನುದಾನನೂ ಸರಿಯಾಗಿ ಕೊಡದೆ ಆ ಟ್ಯಾಕ್ಸ್ ಹಣದಲ್ಲಿ ಬೇರೆ ಬೇರೆ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳಿಗೆ ಕೊಡ್ತಾ ಇರೋದ್ರಿಂದ ಇಡೀ ಭಾರತಕ್ಕೆ ಕರ್ನಾಟಕದಿಂದ ಅನುಕೂಲ ಆಗ್ತಾ ಇದೆ.
ಇಂಥ ಕರ್ನಾಟಕ ಕೇಂದ್ರ ಸರ್ಕಾರದ ಇಂಥ ಸೇಡಿನ ಕ್ರಮಗಳಿಂದ ಹಿಂದುಳಿಯೋ ಥರ ಆದರೆ ಬರೀ ಕರ್ನಾಟಕದ ನಮಗೆ ನಿಮಗೆ ಆಗೋ ತೊಂದರೆ ಅಲ್ಲ, ಇಡೀ ಭಾರತದ ಅಭಿವೃದ್ಧಿಗೆ ಒಂದು ಮಟ್ಟಿಗೆ ಆಗುವ ತೊಂದರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದೆ. ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ತನ್ನ ಸೇಡಿನ ರಾಜಕಾರಣಕ್ಕೋಸ್ಕರ ಒಕ್ಕೂಟ ತತ್ವಕ್ಕೆ ವಿರುದ್ಧವಾಗಿ ನಡ್ಕೊಂಡು ಇಡೀ ಭಾರತಕ್ಕೆ ತೊಂದರೆ ಆದರೂ ಪರವಾಗಿಲ್ಲ, ಅಗತ್ಯ ಇರ್ತಕ್ಕಂಥ ಉತ್ತರ ಪ್ರದೇಶ, ಬಿಹಾರ ಈ ಥರ ರಾಜ್ಯಗಳಿಗೆ ತೊಂದರೆ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ತಾನು ಸೇಡಿನ ರಾಜಕಾರಣ ಮಾಡಬೇಕು, ಇನ್ನೊಬ್ಬರಿಗೆ ಹೆಸರು ಬರೋದು ಬೇಡ, ಈ ದೃಷ್ಟಿಯಿಂದ ಈ ಒಂದು ದಾರಿನಲ್ಲಿ ಕೇಂದ್ರ ಸರ್ಕಾರ ಹೋಗ್ತಾ ಇದೆ. ಆದರೆ ಕರ್ನಾಟಕದ ಪ್ರಜ್ಞಾವಂತ ನಾಗರಿಕರಿಗೆ ಈ ಒಂದು ಕೀಳು ಸೇಡಿನ ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಇದೆ, ಮತ್ತು ಕರ್ನಾಟಕದ ಪ್ರಜ್ಞಾವಂತ ನಾಗರಿಕರಿಗೆ ಆ ಒಂದು ವಿವೇಕನೂ ಇದೆ. ಆ ವಿವೇಕ ಇರೋದ್ರಿಂದನೇ ಈ ಒಂದು ಸೇಡಿನ ರಾಜಕಾರಣಕ್ಕೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕೋ ಆ ಬುದ್ಧಿ ಯಾವಾಗ ಕಲಿಸ್ಬೇಕು, ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋ ಅರಿವು ಇದೆ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಆ ಸಂದರ್ಭ ಬಂದಾಗ ತಮ್ಮ ವಿವೇಕದ ಮೂಲಕ ಜನ ತಾವೇನು ಹೇಳಬೇಕು ಅದನ್ನು ಹೇಳ್ತಾರೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.